ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಅನಘ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಅನಘ ಅವರೇ. ಹಲೋ, ಸ್ಟೂಡೆಂಟಾ? ಹಾ ಹೌದು. ಎಷ್ಟು ಮಾರ್ಕ್ಸ್ ಬಂತು ನಿಮ್ಗೆ? ನಮ್ಗೆ 624 ಬಂತು. 624 ಫುಲ್ ಖುಷಿನಾ? ಹಾ, ಫುಲ್ ಖುಷಿ. ಎಕ್ಸ್ಪೆಕ್ಟ್ ಮಾಡಿದ್ರಾ? ಹಾ, ಮಾಡಿದ್ದೆ. ಯಾವ್ದ್ರಲ್ಲಿ ಮಿಸ್ ಆಗಿದ್ದು 1 ಮಾರ್ಕ್ಸ್? ಅದು ಒಂದು ಸೋಷಿಯಲ್ ಅಲ್ಲಿ. ಸೋಷಿಯಲ್? ಹಾ, ಗೊತ್ತಿತ್ತಾ ಅದ್ರಲ್ಲಿ 1 ಮಾರ್ಕ್ಸ್ ಹೋಗ್ಬೋದು ಅಂತ, ಅಥವಾ ಅದನ್ನ ಏನಾದ್ರೂ ರಿವ್ಯಾಲ್ಯೂಯೇಷನ್ ಆಗ್ತಿದ್ರೆ ಹೇಗೆ? ಅದು ಹಾಕ್ಬೇಕು, ನೋಡ್ಬೇಕಾ, ಡೌಟ್ ಇದೆ ಇನ್ನು. ಹೇಗ್ ಸಿಗ್ತಾ ಇತ್ತು ಸಪೋರ್ಟ್? ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರಿ ಅಂತ ಇಷ್ಟೊಂದು ಮಾರ್ಕ್ಸ್ ತಗೊಳಕ್ಕೆ? ಅಂದ್ರೆ ದಿನಾನೇ ಮುಗಿಸ್ಕೊಂಡು ಮಾಡ್ತಾ ಬಂದೆ ಹಂಗೆ. ನೀವೇನು ಬರೀ ಓದೋದೇ ಆಗಿತ್ತಾ? ಆಟ ಆಡ್ತಿದ್ರಾ ಇಲ್ವಾ? ಎಲ್ಲ ಇದ್ದೆ ಸ್ವಲ್ಪ ಸ್ವಲ್ಪ. ಅಲ್ಲ, ಈ 625ಕ್ಕೆ 624 ತಗೊಳ್ಬೇಕು ಅಂದ್ರೆ ಅದೇನು ತಮಾಷೆ ಮಾತಲ್ಲ, ಅದು ಕೂಡ ದೊಡ್ಡ ಸಾಧನೆ. ಅದು ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತೀರಾ, ಎಷ್ಟು ಡ್ರೀಮ್ ಮಾಡಿರ್ತೀರಾ, ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂತ. ಹಾ ಸರ್, ಇತ್ತು. ಅಂದ್ರೆ ಸ್ಟಾರ್ಟಿಂಗ್ ಇಂದಾನು ಓದ್ತಾ ಇದ್ದೆ. ನಮಗೆ ಮೇ 5 ಇಂದಾನೇ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. ಓಕೆ. ಆಮೇಲೆ ಫುಲ್ ಚೆನ್ನಾಗೆಲ್ಲ ಓದಿಸಿದ್ರು. ಹಳೆ ಪೇಪರ್ಸ್ ಎಲ್ಲ ಕೊಟ್ಟು ಟೀಚರ್ಸ್ ಎಲ್ಲ ಫುಲ್ ಸಪೋರ್ಟ್ ಮಾಡಿದ್ರು. ಅನಗ ಯಾರು ಫಸ್ಟ್ ಹೇಳಿದ್ದು ನಿಮ್ಗೆ ರಿಸಲ್ಟ್ ನ? ನಮ್ಗೆ ಅದು ಅದೇ ನಮ್ ಫ್ಯಾಮಿಲಿಲೇ ಮಾಡಿ ಹೇಳಿದ್ರು, ನಾವಿನ್ನೂ ನೋಡಿರ್ಲಿಲ್ಲ. ಓಕೆ. ಹೇಳಿದ್ರು. ಎಷ್ಟು ಖುಷಿ ಆಗಿದ್ದಾರೆ ಅಪ್ಪ ಅಮ್ಮ ಎಲ್ಲ? ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ. ಎಲ್ಲಿದ್ದೀರಾ ಈಗ? ನಾವು ಸ್ಕೂಲಿಗೆ ಹೋಗ್ತಾ ಇದ್ದೆ. ಹೌದಾ? ಪ್ರಿನ್ಸಿಪಲ್ ಎಲ್ಲ ಫೋನ್ ಮಾಡಿದ್ರಾ? ಹಾ ಸರ್, ಮಾಡಿದ್ರು. ಯಾವ್ದು ನಿಮ್ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಸೋಷಿಯಲ್. ಸೋಷಿಯಲ್ ಅಲ್ಲೇ 1 ಮಾರ್ಕ್ಸ್ ಹೋಗ್ಬಿಟ್ಟಿದ್ಯಾ? ಫೇವ್ರೆಟ್ ಸಬ್ಜೆಕ್ಟ್ ಅಲ್ಲೇ ಹೋಗ್ಬಿಟ್ಟಿದೆ. ಈಗ ಎಕ್ಸಾಮ್ ಬರ್ದಾದ್ಮೇಲೆ ಈಗ ನಿಮ್ದೇ ಒಂದು ವ್ಯಾಲ್ಯೂಯೇಷನ್ ಇರುತ್ತೆ, ಹೇಗ್ ಬರ್ದಿದ್ದೀನಿ ಏನು ಎತ್ತಾ ಅನ್ನುವಂಥದ್ರ ಬಗ್ಗೆ. ಅವಾಗ ಕಾನ್ಫಿಡೆನ್ಸ್ ಇತ್ತಾ, ನಾನು ಔಟ್ ಆಫ್ ಔಟ್ ತೆಗಿತೀನಿ ಅಂತ ಈ ಸಲ? ಅದು ಸೋಷಿಯಲ್ ಒಂದು ಇತ್ತು, ಬೇರೆದೆಲ್ಲ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇತ್ತು. ಮುಂಚೆಯಿಂದಲೂ ಸ್ಕೂಲಲ್ಲಿ ಟಾಪರೇನಾ ನೀವು? ಹಾ ಹೌದು. ನಿಮ್ ಟೀಚರ್ಸ್ಗೆಲ್ಲ ಫುಲ್ ಎಕ್ಸ್ಪೆಕ್ಟೇಷನ್ ಇತ್ತು ಅಂತ ಕಾಣಿಸುತ್ತೆ, ಬಂದೇ ಬರ್ತೀರಾ ನೀವು ಅಂತ. ಹಾ ಹೌದು ಸರ್, ಇತ್ತು. ಏನಂದ್ರು ಅಪ್ಪ ಅಮ್ಮ? ಏನಂದ್ರು ಈ ರಿಸಲ್ಟ್ ನೋಡ್ತಿದ್ದಂಗೆ? ಎಲ್ಲರೂ ತುಂಬಾ ಖುಷಿ ಆದ್ರು ಸರ್. ಟೀಚರ್ಸ್, ಹಳೆ ಸ್ಕೂಲಿನ ಟೀಚರ್ಸ್ ಎಲ್ಲ ಕಾಲ್ ಮಾಡಿದ್ರು ಸರ್. ಆಕ್ಚುಲಿ ನಮ್ ಖುಷಿಗಿನ್ನ ಅಪ್ಪ ಅಮ್ಮನ ಮುಖದಲ್ಲಿ ನೋಡೋ ಖುಷಿ ಇದೆಯಲ್ಲ, ಅದು ಇನ್ನೊಂದು ಲೆವೆಲ್ ಅದು. ಹಾ ಸರ್. ಎಲ್ಲ ಫುಲ್ ಫೋನ್ ಮಾಡ್ತಿದ್ದಾರೆ ಅಂತ ಕಾಣಿಸುತ್ತೆ ನಿಮ್ಗೆ. ಹಾ ಸರ್, ಎಲ್ಲ ಮಾಡ್ತಾ ಇದ್ದಾರೆ. ಹಾ ಸರ್. ನಿಮ್ ಫ್ರೆಂಡ್ಸ್ ಎಲ್ಲ ಯಾರ್ದಾದ್ರು ಮತ್ತೊಬ್ರು ಟಾಪರ್ ಇದಾರಾ ಈ ರೀತಿಯಾಗಿ 624 ತೆಗ್ದಿರೋರು? ಗೊತ್ತಿಲ್ಲ ಸರ್, ಇನ್ನೂ ಗೊತ್ತಿಲ್ಲ. ಹೋಗ್ತಾ ಇದೀವಿ. ಏನಾಗ್ಬೇಕು ಅನ್ಕೊಂಡಿದ್ದೀರಾ ಅನಗ? ನೆಕ್ಸ್ಟ್ ಸಿವಿಲ್ ಸರ್ವಿಸಸ್ ಜಾಯಿನ್ ಆಗ್ಬೇಕಂತ ಇದೆ ಸರ್. ನೆಕ್ಸ್ಟ್ ಯಾವ್ದನ್ನ ತಗೊಳ್ತಿದ್ದೀರಾ ಈಗ? ನೆಕ್ಸ್ಟ್ ಸೈನ್ಸ್. ಸೈನ್ಸಾ? PCMB ನಾ? ಹಾ, PCMB ನಾ? ಹಾ ಸರ್, ಬಿ. ಯಾರು ಇನ್ಸ್ಪಿರೇಷನ್ ನಿಮ್ಗೆ? ಅದು ಹಂಗೆಲ್ಲ ಇಲ್ಲ, ನಮ್ಮ ಅಜ್ಜ. ಒಟ್ನಲ್ಲಿ ಓದ್ಬೇಕಷ್ಟೇ, ಚೆನ್ನಾಗಿ ಓದ್ಬೇಕು, ಟಾಪಲ್ಲಿ ಬರ್ಬೇಕು ಅಂತ ಅಷ್ಟೇ ಆಸೆನಾ? ಹಾ ಸರ್, ಓದ್ಬೇಕು, ಮಾಡ್ಬೇಕು. ಅಪ್ಪ ಅಮ್ಮ ಸಪೋರ್ಟ್ ಎಲ್ಲ ಯಾವ ರೀತಿಯಾಗಿರ್ತಿತ್ತು? ಯಾವಾಗ್ಲೂ ಓದು ಓದು ಅಂತಾನೆ ಇದ್ರಾ? ಒಂದ್ ಸ್ವಲ್ಪ ಫ್ರೀ ಆಗಿ ಓಡಾಡು ಅಂತ ಇದ್ರಾ? ಹಾ ಸರ್, ಅವರಿಬ್ರು ಟೀಚರ್ಸ್, ಅವರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಟೀಚರ್ಸ್ ಇಬ್ರುನು? ಹಾ, ಇಬ್ರು ಟೀಚರ್ಸ್. ಹಂಗಾರೆ ಇನ್ನೂ ಒಂದು ಎಕ್ಸ್ಟ್ರಾ ಸಪೋರ್ಟ್ ನಿಮ್ಗೆ ಅದು. ಹಾ ಸರ್. ಟ್ಯೂಷನ್ಗೆಲ್ಲ ಹೋಗ್ತಾ ಇದ್ರಾ ಅನಗ? ಟ್ಯೂಷನ್ ಎಲ್ಲ ಏನಿಲ್ಲ, ಸ್ಕೂಲ್ ಅಷ್ಟೇ ಸರ್. ಸ್ಕೂಲ್ ಅಲ್ಲ? ಇನ್ನೇನು ಟ್ಯೂಷನ್ ಅಂದ್ರೆ ಇನ್ನೇನು ಅಪ್ಪ ಅಮ್ಮ ಇಬ್ರು ಟೀಚರ್ಸ್ ಆಗಿದ್ರಲ್ಲ, ಮನೆಯಲ್ಲೇ ಫುಲ್ ಟ್ರೈನಿಂಗ್ ಹಂಗಾದ್ರೆ. ಯಾವ ಕ್ಲಾಸ್ಗೆಲ್ಲ ಪಾಠ ಮಾಡ್ತಾ ಇದ್ರ ಅವರು? ಹಾ ಸರ್. ಯಾವ ಕ್ಲಾಸಿಗೆ ಟೀಚರ್ಸು? ಅಮ್ಮ ಹೈಸ್ಕೂಲ್ ಸರ್, ಅಪ್ಪ ಪ್ರೈಮರಿ. ಓಕೆ. ಫುಲ್ ಚೆಕ್ ಮಾಡ್ತಾನೆ ಇದ್ರು ಅಂತ ಕಾಣಿಸುತ್ತೆ ಬೆಳಗ್ಗೆಯಿಂದಲೂ. ಫುಲ್ ಚೆಕ್ ಮಾಡ್ತಾನೆ ಇದ್ರು ಅಂತ ಕಾಣಿಸುತ್ತೆ ನಿಮ್ ರಿಸಲ್ಟ್ ನ. ಇಲ್ಲ ಸರ್, ನಮ್ದು ಇನ್ನೂ ನೋಡಿರ್ಲಿಲ್ಲ. 12 ಗಂಟೆ ಅಂತ ಕೂತಿದ್ವಿ, ಅದು ಬೇಗನೆ ಬಂತು. ತುಂಬಾ ಚಾಲೆಂಜಿಂಗ್ ಆಗಿತ್ತು ಸಬ್ಜೆಕ್ಟ್ ಅದು ನಿಮ್ಗೆ? ಸದ್ಯಕ್ಕೆ ಮ್ಯಾಥ್ಸ್ ಸರ್. ಮ್ಯಾಥ್ಸಾ? ಅದ್ರಲ್ಲಿ ಔಟ್ ಆಫ್ ಔಟ್ ಬಂದ್ಬಿಟ್ಟಿದೆಯಲ್ಲ? ಹಾ, ಬಂದಿದೆ. ಅದ್ರಲ್ಲಿ ಎಕ್ಸ್ಪೆಕ್ಟೇಷನ್ ಇತ್ತಾ? ಹಾ, ಇತ್ತು ಸರ್. ಎಷ್ಟು ಹಾರ್ಡ್ ವರ್ಕ್, ಎಷ್ಟು ಅವರ್ ಓದ್ತಾ ಇದ್ರಿ ನೀವು? ನಾನು ಸಂಜೆ ಎಲ್ಲ ಓದ್ತಾ ಇದ್ದೆ, ಒಂದು 10-11 ಗಂಟೆ ತನಕ. ರಾತ್ರಿ. ಈಗ
ತುಂಬ ಜನ ನೋಡ್ತಾ ಇರ್ತಾರೆ ಅನಘಾ ಅವ್ರು ಮಾತನಾಡ್ತಿರೋದನ್ನ. ಇನ್ಸ್ಪಿರೇಷನ್ ನೀವು ಕೂಡ ತುಂಬ ಜನಕ್ಕೀಗ. ಅವ್ರಿಗೆ ನಿಮ್ಮ ಸಕ್ಸಸ್ ಸೀಕ್ರೆಟ್ ಹೇಳ್ಬೇಕಲ್ಲ. ಸರ್ ಏನಿಲ್ಲ, ದಿನ ದಿನ ಓದಿ ಮುಗಿಸ್ತಾ ಇದ್ದೆ. ಸ್ಕೂಲಲ್ಲಿ ಆಗಿದ್ದನ್ನ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ, ಮನೇಲಿ ಬಂದು ರಿವಿಷನ್ ಮಾಡ್ತಾ ಇದ್ರಿ? ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಮ್ಯಾಥ್ಸ್ ಸ್ವಲ್ಪ ಜಾಸ್ತಿನೇ. ಈ 1 ಮಂತ್ ತುಂಬ ಅಂದರೆ ಸ್ಟ್ರಾಟಜಿ ಎಲ್ಲ ಮಾಡಿಕೊಂಡು ಏನು ಮಾಡಬೇಕು, ಯಾವ ರೀತಿಯಾಗಿ ರೆಡಿ ಆಗಬೇಕು ಅಂತ ಅಪ್ಪ ಅಮ್ಮ ಹೇಳ್ಕೊಡ್ತಾ ಇದ್ರು ಅಂತ ಕಾಣಿಸುತ್ತೆ. ಹಾ ಸರ್, ಹೇಳ್ಕೊಡ್ತಾ ಇದ್ರು. ಆಮೇಲೆ ಟೀಚರ್ಸ್ ಕೂಡ ಹೇಳ್ಕೊಡ್ತಾ ಇದ್ರು. ಆಮೇಲೆ ಡೌಟ್ಸ್ ಎಲ್ಲ ಹೇಳಿದ್ರೆ ಕೇಳ್ತಾ ಇದ್ರು. ಎಲ್ಲ ಸಪೋರ್ಟ್ ಮಾಡಿದ್ರು. ಈಗ ಎಲ್ಲರೂ ಖುಷಿಯಾಗಿದ್ದಾರೆ, ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ? ಹಾ ಸರ್, ಎಲ್ಲ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಅನಘಾ, ಒಳ್ಳೇದಾಗಲಿ. ಸಿವಿಲ್ ಸರ್ವಿಸ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮ್ಮ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗಲಿ. ಧನ್ಯವಾದ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. SSLC ಟಾಪರ್ ಬೃಂದ 625ಕ್ಕೆ 625 ಅಂಕವನ್ನು ಪಡೆದಿದ್ದಾರೆ. ಈ ಬಗ್ಗೆ ಅವರ ತಾಯಿ ಹರ್ಷಿನಿ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ, ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ. ವಿದ್ಯಾರ್ಥಿಗಳಿಗೆ ಅಂತಿಮ ಘಟ್ಟ. ಅದರಲ್ಲೂ ಕೂಡ SSLCಯಲ್ಲಿ ಅತ್ಯಂತ ಹೆಚ್ಚಿನ ಸ್ಥಾನದಲ್ಲಿ ಮಾರ್ಕ್ಸ್ ಅನ್ನು ತೆಗಿಬೇಕಂತಕ್ಕಂಥದ್ದು ವಿದ್ಯಾರ್ಥಿಗಳ ಆಸೆ ಆಗಿರ್ತಕ್ಕಂಥದ್ದು. ಈಗ ಏನು ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಶಾಲೆಯ ಬೃಂದ ವಿದ್ಯಾರ್ಥಿ ಈಗ 625ಕ್ಕೆ 625 ಅವರು ತಾಯಿಯವರು ಅದೇ ನಮ್ ಖುಷಿ ಆಗಿದೆ. ಮತ್ತೆ ನಮ್ ಕೈಲ ನೆನ್ಸ್ ಮಾಡಿದಾಳೆ. ಅವಳ ಕನ್ಸು ಸಹ ಅವಳು ತುಂಬಾ ಕಷ್ಟಪಟ್ಟಿದ್ದಾಳೆ. ಆ ಕಷ್ಟಪಟ್ಟೆ ಇವತ್ತು ರಿಸಲ್ಟ್ ಬಂದಿದೆ. ಅವಳು ಎಫರ್ಟ್ ಹಾಕಿದ್ದಾಳೆ ಸರ್. ಅವಳ ಎಫರ್ಟ್ಗೆ ಇವತ್ತು ಅದು ಬೆಲೆ ಸಿಕ್ಕಿದೆ ಯಾವ ರೀತಿಯಾಗಿ ಸರ್. ಅವಳು ಅರ್ಥ ಮಾಡ್ಕೊಂಡಿದ್ದಾಳೆ ಸರ್. ಯಾವ್ದು ಪಾಠ ಮಾಡಿಲ್ಲ. ಪಾಠಗಳಾಗಿ ಅವಳ ಲೆಸನ್ಗಳು ಏನೇನ್ ಮಾಡಿದಾರೆ ಅವತ್ತಿಂದ ಅವತ್ತು ಅದು ಓಡ್ತಿದ್ಲು. ಮತ್ತೆ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಅವಳು ಬರ್ತಿದ್ದಾಳೆ. ಮತ್ತೆ ಅರ್ಥ ಮಾಡ್ಕೊಂಡು ಓದ್ಕೊಂತ ಇದ್ದಾಳೆ. ಎಫರ್ಟ್ ಹಾಕಿದ್ದಾಳೆ ಸರ್. ಅವಳು ಇಂಜಿನಿಯರ್ ಆಗ್ಬೇಕನ್ನೋದು ಆಸೆ. ಇಂಜಿನಿಯರ್ ಆಗ್ಬೇಕು.